ಬಹುಶಃ ನಮ್ಮೆಲ್ಲರೂ ಬೇಡಿಕೆ ಏನಿತ್ತು, ಈ ರಾಜ್ಯದಲ್ಲಿ ಸರಣಿಯಾಗಿ ಏನು ಬಾಣಂತಿಯರ ಸಾವು ಆಗ್ತಾ ಇದೆನೋ ಅದು ನಿಲ್ಲಬೇಕು ಅನ್ನೋಂತ ಕಾರಣದಿಂದ ಇವತ್ತು ನಮ್ಮ ಪಕ್ಷದ ವತಿಯಿಂದ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಇಚ್ಛೆ ಎಲ್ಲ ಒಂದು ಕಡೆ ಆರೋಗ್ಯ ಮಂತ್ರಿಗಳಂತ ದಿನೇಶ್ ಗುಂಡೂರಾವ್ ಅವರು ರಾಜೀನಾಮೆ ಕೊಡೋದ್ರಿಂದ ಈ ಸಮಸ್ಯೆಯನ್ನು ಪರಿಷ್ಕಾರ ಅಲ್ಲ. ಇದು ಎಲ್ಲ ಒಂದು ಕಡೆ ಸರಣಿಯಾಗಿ ಆಗ್ತಾ ಇರುವಂತಹ ಬಾಣಂತಿಯರ ಸಾವು ನಿಲ್ಲಬೇಕು ಅನ್ನೋಂಥದ್ದು ಹೋರಾಟ ಮೊದಲನೇ ಆದ್ಯತೆ ಆಗಿದೆ. ಹಂಗಾಗಿ ಇವತ್ತು ಅನೇಕ ವಿಚಾರಗಳನ್ನು ನಾವು ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ಕೂಡ ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರ ಮನಸ್ಸು ಮಾಡಿ ಸುಮಾರಾಗಿ ನಮಗೆ ಹತ್ತತ್ರ ಒಂದು ತಿಂಗಳಲ್ಲಿ ಇಲ್ಲಿ 5 ಮಂದಿ ಬಾಣಂತಿಯರು ಇವತ್ತು ಸಾವನ್ನು ಇಡೀ ರಾಜ್ಯದಲ್ಲಿ ಅನೇಕ ಕಡೆ ಕೂಡ ಇವತ್ತು ಸುಮಾರಾಗಿ ಹತ್ತತ್ರ ಮಾರ್ಚ್ ನಿಂದ ಪ್ರಾರಂಭವಾಗಿ ಇಲ್ಲಿ ತನಕ ಕೂಡ ಸುಮಾರಾಗಿ ಹತ್ತತ್ರ ನಮಗೆ 100ಕ್ಕೂ ಹೆಚ್ಚು ಮಂದಿ ಬಾಣಂತಿಯರು ಸತ್ತಿದ್ದಾರೆ ಅಂತ ವರದಿ ಇದ್ರೆ ಇವತ್ತು ಎಲ್ಲೋ ಒಂದು ಕಡೆ ಆ ಸಂಖ್ಯೆ ಇಲ್ಲಿ ತನಕ ಕೂಡ ನಮಗೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಅಧಿಕೃತವಾಗಿ ಮಾಹಿತಿ ಬರುತ್ತೆ ಅದಕ್ಕೆ ಅದು ಬಹಿರಂಗವಾಗಿ ಹೇಳುವಂತ ಕೆಲಸ ಕೂಡ ಆಗುತ್ತೆ. ಹಂಗಾಗಿ ನಾವು ಈ ಸರಣಿಯಾಗಿ ಬಾಣಂತಿಯರ ಸಾವು ನಿಲ್ಲಬೇಕಾದ್ರೆ ಏನು ಕಾರಣ ಇವತ್ತು? ಯಾಕಂದ್ರೆ ಈ ಬಾಣಂತಿಯರ ಸಾವು ಸಾಯ್ಲಿಕ್ಕೆ ಕಾರಣ ಎಲ್ಲೋ ಒಂದು ಕಡೆ ಲೋಪ ಅಂತ ಆಗಿರ್ಬೇಕಲ್ಲ. ಯಾವುದೇ ಔಷಧವನ್ನು ನಾವು ಗುಣಮಟ್ಟದ ಔಷಧದಲ್ಲಿ ಕನ್ಸಿಡರೇಷನ್ ಮಾಡಬೇಕಂದ್ರೆ ಡ್ರಗ್ಸ್ ಅಂಡ್ ವೇರಸ್ಟಿಂಗ್ ಸೊಸೈಟಿ ಸೊಸೈಟಿನ ಅದನ್ನ ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ನಂತರ ಈ ಯೋಗ್ಯವಾದಂತ ಔಷಧ ಅಲ್ಲ ಎಂದು ತಿಳ್ಕೊಂಡು ಜನರಿಗೆ ಕೊಡುವಂತ ಔಷಧ ಆಗ್ಬೇಕಾಗಿತ್ತು. ಎಲ್ಲ ಒಂದು ಕಡೆ ಅನುಮಾನ ಏನ್ರಿಗಿನ ಈ ಪಶ್ಚಿಮ ಬಂಗಾಳಿನ ಫಾರ್ಮಟಿಕಲ್ ಕಂಪನಿ ಏನಿತ್ತು ಆ ಫಾರ್ಮಟಿಕಲ್ ಕಂಪನಿಯನ್ನು ಸರ್ಕಾರ ಒಂದು ಕಡೆ ಬ್ಯಾನ್ ಮಾಡುತ್ತೆ. ಈ ಜಿಲ್ಲಾ ಆಸ್ಪತ್ರೆ ಬಹಳ ಹೆಸರಿರುವಂತ ಬಹಳಷ್ಟು ಅವಾರ್ಡ್ಗಳು ತಗೊಂಡಿರುವಂತ ಈ ಜಿಲ್ಲಾ ಆಸ್ಪತ್ರೆ, ಇಲ್ಲಿ ವೈದ್ಯರೇನ ನಿರ್ಲಕ್ಷ್ಯ ಆದ್ರೆ ವೈದ್ಯರು ಯಾವುದೇ ನಿರ್ಲಕ್ಷ್ಯ ಅಲ್ಲ. ಈ ವೈದ್ಯರು ನಿರ್ಲಕ್ಷ್ಯ ಅಲ್ಲದಂತ ಟೈಮಲ್ಲಿ ಕೂಡ ಸಾಯ್ತಾ ಇರೋದ್ರಿಂದ ಎಲ್ಲ ಒಂದು ಕಡೆ ಲೋಪ ಆಗಿರ್ಬೋದು, ಸರ್ಕಾರದ ಲೋಪನ ಆಗಿರ್ಬೋದು, ಔಷಧ ಐ ಫ್ಲೂಯಿಡ್ ಲೋಪ ಆಗಿರ್ಬೋದು. ಈ ಐ ಫ್ಲೂಯಿಡ್ ಲೋಪ ಆದಂತ ಟೈಮಲ್ಲಿ ಕೂಡ ಸಾಕಷ್ಟು ಮಂದಿ ಒಂದು ತಿಂಗಳಿಗೆ ಹತ್ತತ್ರ 300-200 ಮಂದಿ ಬಹಳಷ್ಟು ಮಂದಿ ಸಿಜರಿನ್ ಆಪರೇಷನ್ಗಳು ಇವತ್ತು ನ್ಯಾಚುರಲ್ ಆಗಿ ಕೆಲವೊಂದಿ ಡೆಲಿವರಿಗಳು ಆಗ್ತಿರ್ತಾವ. ಈ ಸಿಜರಿನ್ ಡೆಲಿವರಿಗಳು ನ್ಯಾಚುರಲ್ ಡೆಲಿವರಿಗಳಿಗೆ ಹೋಲಿಸಿದಂತ ಟೈಮಲ್ಲಿ ಬಹಳಷ್ಟು ಮಂದಿ ಬಡವರು, ಯಾಕಂದ್ರೆ ಇಲ್ಲಿ ಬಗಲಗಡೆ ಇದ್ದಂತ ಆಂಧ್ರ ಪ್ರದೇಶ, ಇಲ್ಲಿದ್ದಂತ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಂತ ಎಲ್ಲಾ ತಾಲೂಕಿನ ಜಿಲ್ಲೆಯಲ್ಲಿದ್ದಂತ ಎಲ್ಲ ಗರ್ಭಿಣಿ ಹೆಣ್ಣು ಮಕ್ಕಳು ಇದೇ ಆಸ್ಪತ್ರೆಗೆ ಬಂದು ಬಹಳಷ್ಟು ಡೆಲಿವರಿ ಮಾಡ್ಕೊಳ್ಳೋದು ಮುಂಚೆಯಿಂದ ಕೂಡ ಈ ರೀತಿ ಹವ್ಯಾಸ ಆಗಿರೋ ಕಾರಣ ಇವತ್ತು ಈ ಸಾವು ಆಗ್ತಾ ಇರೋ ಕಾರಣ ಬಹಳಷ್ಟು ಮಂದಿ ಇವತ್ತು ಆಸ್ಪತ್ರೆಯಿಂದ ಭಯಬಿಟ್ಟು ಬೇರೆ ಕಡೆ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಯಾರ ಆಸ್ಪತ್ರೆಯಲ್ಲಿ ಇವತ್ತು ಏನು ಸರ್ಕಾರಿ ಆಸ್ಪತ್ರೆ ಅಂದ ತಕ್ಷಣ ಯಾವುದೇ ₹1 ಖರ್ಚಾಗಲಾಗುತ್ತೆ, ಆಸ್ಪತ್ರೆಯಲ್ಲಿ ಹೆರಿಗೆ ಆಗ್ಬೋದನ್ನಂತ ವಿಶ್ವಾಸ ಏನಿತ್ತನೋ ಆ ವಿಶ್ವಾಸವನ್ನು ಕಳ್ಕೊಂಡು ಇವತ್ತು ಬಹಳಷ್ಟು ಮಂದಿ ಡಿಸ್ಚಾರ್ಜ್ ಆಗುವಂತ ಕೆಲಸ ಆಗ್ತದೆ. ಎಲ್ಲ ಒಂದು ಕಡೆ ಹೆಣ್ಮಕ್ಳಿಗೆ ಬಾಣಂತಿನ ಹೆಣ್ಮಕ್ಳಿಗೆ ಭಯ ಪ್ರಾರಂಭ ಆಗಿದೆ. ಕಾನ್ಫಿಡೆನ್ಸ್ ಅನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಏನ್ ಆಕ್ಷನ್ ತಗೋಬೇಕನ್ನಂತ ಸರ್ಕಾರ ತೀರ್ಮಾನ ತಗೋಬೇಕಾಗುತ್ತೆ. ಇವತ್ತು ಹಂಗಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಸತ್ತಾರ ಅನ್ನೋದು ಅವರು ಡಾಕ್ಟರ್ಗಳು ಎಲ್ಲ ಹೇಳ್ತಾ ಇರೋಂತ ಮಾಹಿತಿ. ನಾನು ಸರ್ಕಾರಕ್ಕೆ ಏನು ಕೇಳ್ತೀನಿ ಅಂದ್ರೆ ಎಲ್ಲಿ ಸತ್ತಿದಾರೋ, ಎಷ್ಟು ಮಂದಿ ಸತ್ತಿದಾರೋ, ಇಲ್ಲಿ ತನಕ ಪೋಸ್ಟ್ ಮಾರ್ಟಮ್ ಆದಂತ ರಿಪೋರ್ಟ್ ಎಲ್ಲಿದೆ ಅಂತ ಹೇಳಿ ನೋಡ್ಸ್ಕೊಡ್ಬೇಕಾಗುತ್ತೆ. ಇವತ್ತು ನೀವು ನಮಗೆ ಕಂಡಿರುವಂತದ್ದು ಕೇವಲ 5 ಮಂದಿ ಮಾತ್ರ ಬಾಣಂತಿಯರು ಸತ್ತಾರ, ಇನ್ನು ಬೇರೆಯವರು ಸತ್ತಿರುವಂತ ಬೇರೆ ಬೇರೆ ಅಂಗಾಂಗಗಳಿಂದ ಸತ್ತಾರ ಅಂತ ಹೇಳಿ ತಾವೇನು ಹೇಳ್ತಾ ಇದ್ರು ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲಿದೆ ಅಂತ ಹೇಳಿ ನೋಡ್ಸ್ಕೊಡ್ಬೇಕಾಗುತ್ತೆ. ಹಂಗಾಗಿ ಇವತ್ತು ಎಲ್ಲೋ ಒಂದು ಕಡೆ ಅನುಮಾನ ಅಂತೂ ಬಂದ್ಬಿಟ್ಟಿದೆ, ಜನರಲ್ ಅಂತ ಭಯ ಪ್ರಾರಂಭ ಆಗ್ಬಿಟ್ಟಿದೆ. ನನ್ನ ಕಳಕಳಿ ಇಷ್ಟೇ, ಇವತ್ತು ಎಲ್ಲೋ ಒಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಅವ್ರ ತಂದೆಯವರು ಕೂಡ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಾರ, ಅನುಭವಿದಂತ ಸಚಿವರು ಇದ್ದಾರ. ಇವತ್ತು ಎಲ್ಲೋ ಒಂದು ಕಡೆ ಜನರ ಬಗ್ಗೆ ಕಳಕಳಿ ಇದ್ದಂತವ್ರು ಆಗಿರೋ ಕಾರಣ ಬಡವ್ರ ಬಗ್ಗೆ ಕನ್ಸೆಪ್ಟ್ ಇಟ್ಕೊಂಡು ಬಡವ್ರ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡು ಇನ್ನು ಮುಂದೆ ಬಡವ್ರಿಗೆ ವಿಶ್ವಾಸವನ್ನು ತುಂಬಿಸ್ಬೇಕಂದ್ರೆ ಎಲ್ಲ ಹೆರಿಗೆಯಾದಂತ ಬಾಣಂತಿಯರೆಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಗ್ಬೇಕಂದ್ರೆ ಇವತ್ತು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕಂದ್ರೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕಾದ್ರೆ ಎಲ್ಲಿ ತಪ್ಪಾಗಿದೆ ನೋಡ್ಕೊಂಡು ಅದು ಸರಿಪಡಿಸುವಂತ ಕೆಲಸ ಮಾಡಬೇಕು. ನಂದು ಇಷ್ಟೇ ಎಷ್ಟು ಇವತ್ತು ಎಲ್ಲಿ ಲೋಪ ಆಗಿದೆ ಆ ಫಾರ್ಮಾಸ್ಯೂಟಿಕಲ್ ಕಂಪನಿಯನ್ನು ಇವತ್ತು ಐ ಫ್ಲೂಯಿಡ್ಸ್ ಏನಿದ್ರು ಅದನ್ನ ಪೂರ್ಣ ಮುಂದಕ್ಕೆ ಉಪಯೋಗ ಮಾಡಲಾರ್ದಂತ ಅದನ್ನ ಔಷಧವನ್ನು ಬಳಕೆ ಮಾಡಲಾರ್ದಂತ ಆದೇಶವನ್ನು ಕೂಡ ಮಾಡಬೇಕಾಗಿದೆ. ಯಾರ್ಯಾರು ಬಾಣಂತಿಯರು ಸತ್ತಿದಾರೋ ಅವ್ರಿಗೆ ಸರ್ಕಾರದ ವತಿಯಿಂದ ನಾನು ಮುಂಚೆನೆ ಕೇಳಿದೆ, ಅದು ₹1 ಕೋಟಿ ಅಂತೇಳಿ ಇವತ್ತು ₹25 ಲಕ್ಷ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ವಿಜೇಂದ್ರ ಅವರು ಹೇಳಿರೋ ಕಾರಣ ₹25 ಲಕ್ಷ ಪರಿಹಾರ ಹಣವನ್ನು ಕೊಡಬೇಕು. ಜೊತೆಲಿ ಈ ಎಂಕ್ವೈರಿ ಅನ್ನಂಥದ್ದು ಯಾರು ಸಿಟ್ಟಿಂಗ್ ಹೈಕೋರ್ಟಿನ ಜಡ್ಜ್ಗಿನ ಮೂಲಕ ಇದು ಎಂಕ್ವೈರಿ ಆಗಬೇಕು.
ಎನ್ಕ್ವೈರಿ ಆಗಿ ಇವತ್ತು ಅದನ್ನು ಏನು ತಪ್ಪಿದಸ್ಥರಿದ್ರೋ ಅವ್ರಿಗೆ ಪನಿಷ್ಮೆಂಟ್ ಆಗುವಂತ ಕೆಲಸ ಕೂಡ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡೋದ್ರ ಜೊತೆಲಿ ಎಲ್ಲೋ ಒಂದು ಕಡೆ ತಾವು ಬಂದಿದ್ರಿ. ನಮಗೆ ಒಂದು ರೀತಿ ನಮಗೆ ವಿಶ್ವಾಸ ಇದೆ, ತಾವು ಒಳಗಡೆ ಹೋಗಿ ಡಾಕ್ಟರ್ಗಳ ಹತ್ರ ಮಾತಾಡಿ ಏನು ಲೋಪ ಆಗಿದೆ ಅದನ್ನು ಸರಿಪಡಿಸಿರೋಂಥ ವಿಶ್ವಾಸ ಇದೆ. ನಾವು ಬೆಳಗ್ಗೆಯಿಂದ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇಲ್ಲಿ ತನಕ ಕೂಡ ನಾವು ಒಂದು ತುತ್ತು ಕೂಡ ನೀರನ್ನು ಕೂಡ ಕುಡಿಲಿಲ್ಲ. ನಮ್ಮ ಎಲ್ಲ ನಾಯಕರೆಲ್ಲರೂ ಕೂಡ ಹಂಗೆ ಕುಂತಿದ್ವಿ. ದಯವಿಟ್ಟು ಇದನ್ನು ಸರಿಪಡಿಸಿಕೊಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಂತ ಇದ್ದೀನಿ ಅಂತೇಳಿ ಹೇಳ್ತಾ ನಾನು ಮಾತುಗಳು ಮುಕ್ತಾಯ ಮಾಡ್ತೇನೆ. ದಿನೇಶ್ ಗುಂಡೂರಾವ್ ಅವರಿಗೆ ನಾನು ನಾಯಕರು. ಇವತ್ತು ಬಳ್ಳಾರಿಗೆ ಭೇಟಿ ಕೊಡುವಂತ ಸಂದರ್ಭದಲ್ಲಿ ನಮ್ಮ ಮಾಜಿ ಆರೋಗ್ಯ ಸಚಿವರು ಶ್ರೀರಾಮುಲು ಮತ್ತು ಅವ್ರ ಜೊತೆಯಲ್ಲಿ ಎಲ್ಲ ಅನೇಕ ಸ್ನೇಹಿತರು ಇವತ್ತು ಈ ಒಂದು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಶಾಸಕರಾದ ಕಂಪ್ನಿ ಗಣೇಶ್ ಅವರು ಕೂಡ ಇದ್ದಾರೆ, ಹಾಗೂ ಮತ್ತೊಬ್ಬರು ಶಾಸಕರು ಮಾಜಿ ಶಾಸಕರ ಸೋಮಶೇಖರ್ ರೆಡ್ಡಿ ಅವರು ಕೂಡ ಇದ್ದಾರೆ. ಇವತ್ತು ಅವರು ಎತ್ತಿರುವಂತಹ ವಿಷಯಗಳ ಬಗ್ಗೆ ನಾನೀಗ ಬಳ್ಳಾರಿಯಲ್ಲಿ ಈಗಾಗಲೇ ನಾವು ಏನು ಈ ಅಸಹಜವಾದಂಥ ಸಾವುಗಳಾದಾಗ ನಮಗೆ ಮಾಹಿತಿ ಬಂದಿದ್ದ ತಕ್ಷಣವೇ ನಾನೇ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅವರಿಗೆ ಸಂಪರ್ಕ ಮಾಡಿ ನೀವು ಕೂಡಲೇ ಹೋಗಿ ಏನಾಗಿದೆ, ಯಾಕಂತ ಹೇಳಿದ್ರೆ ಇದು ಈ ರೀತಿಯಾಗಿ ಏಪ್ರಿಲ್ ತಿಂಗಳಿಂದ ನವೆಂಬರ್ವರೆಗೂ ಯಾವುದು ಒಂದು ಸಾವು ಕೂಡ ಈ ಆಸ್ಪತ್ರೆಯಲ್ಲಿ ಆಗಿರಲಿಲ್ಲ. ದಿಢೀರಾಗಿ ಈ ಥರ ಆಗ್ತಾ ಇರುವಂಥದ್ದು ನನಗೆ ಗಮನಕ್ಕೆ ಬಂದಿದ ತಕ್ಷಣ ನಾನು ಆವಾಗಲೇ ಕಳಿಸ್ಕೊಟ್ಟೆ, ಒಂದು ವರದಿಯನ್ನು ತೊಗೊಂಡು ಬರಬೇಕು ಅಂತ ಏನಾಗಿದೆ ಅಂತ. ಆ ವರದಿ ಬಂದಿದ ತಕ್ಷಣ ನಾವು ಅದರಲ್ಲಿ ಅವರು ಆಸ್ಪತ್ರೆಯ ವೈದ್ಯರು ಯಾವುದು ಕೂಡ ಲೋಪದೋಷಗಳು ಮಾಡಿಲ್ಲ, ಬೇರೆ ಏನೋ ಆಗಿರಬೇಕು ಅಂತ ಹೇಳಿ ಕೆಲವು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ತದನಂತರ ನಮಗೂ ಆ ಸಂದರ್ಭದಲ್ಲಿ ನಾನು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದೆ. ಇದರ ನಮಗೆ ಈ ಒಂದು IV ಫ್ಲೂಯಿಡ್ ಬಗ್ಗೆ ಅನುಮಾನ ಇದೆ ಅಂತ ಕಾಣ್ತಾ ಇದೆ, ಇದರ ಬಗ್ಗೆ ಎಲ್ಲ ಟೆಸ್ಟ್ಗಳು ಕೂಡ ಮಾಡಿಸ್ತೀವಿ ಅಂತಲೂ ಕೂಡ ನಾನು ಹೇಳಿದೆ. ಯಾಕೆಂದರೆ ಈ IV ಫ್ಲೂಯಿಡ್ ಹಿಂದೆ ಮಾರ್ಚ್ ತಿಂಗಳಲ್ಲೇ ಕೆಲವು ನಮಗೆ ಸಮಸ್ಯೆಗಳು ಬಂದಿತ್ತು. ಆವಾಗ ನಾನು ಕೂಡಲೇ ಇಡೀ ರಾಜ್ಯದಲ್ಲಿ ಅದನ್ನು ಸ್ಟಾಪ್ ಮಾಡಿಸಿದ್ದೆ. ಆಮೇಲೆ ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು ಕೂಡ ಟೆಸ್ಟ್ ಮಾಡಿಸಿದ್ದು. ಆವಾಗ ಇನಿಷಿಯಲ್ ಅಲ್ಲಿ 4 ರಿಪೋರ್ಟಲ್ಲಿ ಅದು ಫೇಲ್ ಆಗಿ ಬಂತು. ಫೇಲ್ ಆಗಿ ಬಂದ ತಕ್ಷಣ ನಾನು ಅದನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದೆ. ಬ್ಲ್ಯಾಕ್ ಲಿಸ್ಟ್ ಮಾಡಿದಾಗ ಅವ್ರು ಮತ್ತೆ ಕೋರ್ಟ್ ಹೋಗಿ ಸ್ಟೇ ತಂದ್ರು. ಆಮೇಲೆ ಸೆಂಟ್ರಲ್ ಲ್ಯಾಬ್ಗೆ ಅವ್ರು ಕಳಿಸ್ಕೊಟ್ರು. ಸೆಂಟ್ರಲ್ ಲ್ಯಾಬ್ ಸರಿ ಇದೆ ಅಂತ ಹೇಳಿದ್ರು, ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು. ಆದರೂ ನಾವೇನು ಮಾಡಿದ್ರು, ಆಮೇಲೆ ಇನ್ನು ಉಳಿದಿರೋದು ಕೂಡ 90 ಸ್ಯಾಂಪಲ್ಸ್ ಬ್ಯಾಚಸ್ ಟೆಸ್ಟ್ ಮಾಡಿದ್ರು. ಅದರಲ್ಲಿ ಕೂಡ ಸ್ವಲ್ಪ ಫೇಲಿಯರ್ಗಳು ಬಂತು. ಆಮೇಲೆ ನಾವು ಇಡೀ ರಾಜ್ಯದ ಎಲ್ಲೂ ಕೂಡ ಬಿಡುಗಡೆ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಕೇಂದ್ರದ ಲ್ಯಾಬ್ ಕೂಡ ಸರಿ ಇದೆ ಅಂತ ಹೇಳ್ತಾ ಇದೆ, ನಮ್ಮ ಲ್ಯಾಬ್ ಸರಿ ಇಲ್ಲ ಅಂತ ಹೇಳ್ತಾ ಅಂತ ಹೇಳಿ ನಾವು ಇದು ಬಿಡುಗಡೆ ಮಾಡಕ್ ಹೋಗಲಿಲ್ಲ. ಆಮೇಲೆ ತದನಂತರ ಈ ಡೆಂಗ್ಯೂ ಪ್ರಕರಣಗಳು ಬಂದಾಗ ಈ IV ಫ್ಲೂಯಿಡ್ ಅವಶ್ಯಕತೆ ಹೆಚ್ಚಿತ್ತು. ಅವಾಗ ನಾವು ಮತ್ತೊಮ್ಮೆ ಎಲ್ಲ ಸ್ಯಾಂಪಲ್ಸ್ ಅನ್ನು ಟೆಸ್ಟ್ ಮಾಡಿಸಿದಾಗ ನ್ಯಾಷನಲ್ ಅಕ್ರೆಡಿಟೆಡ್ ಲ್ಯಾಬ್ಸ್ ಅಲ್ಲಿ ಅವರೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು. ಆದ್ರೂ ಕೂಡ ನಾವು ಅದನ್ನ ಹಿಂಜರಿಕೆ ಇಟ್ಕೊಂಡಿದ್ವಿ. ಅದೇ ಯಾಕಂದ್ರೆ ಎಲ್ಲ ಇನ್ನೊಂದ್ಸಲ ಚೆಕ್ ಮಾಡಿಸಿರ್ತೀವಿ, ಎಲ್ಲ ಚೆಕ್ ಮಾಡಿಸಿದ ನಂತರ ಯಾವ್ದು ನಮ್ಮ ಪ್ರಕಾರ 22 ಸ್ಯಾಂಪಲ್ಗಳು ರಿಜೆಕ್ಟ್ ಆಗಿತ್ತು, ಅದನ್ನ ನಾವು ಬಿಡುಗಡೆ ಮಾಡಲೇ ಇಲ್ಲ. ಸೆಂಟ್ರಲ್ ಲ್ಯಾಬ್ ಅವರು ಕೂಡ ಅಪ್ರೂವ್ ಸರಿ ಇದೆ ಅಂತ ಹೇಳಿದ್ರು ಕೂಡ ನಾವು ಬಿಡುಗಡೆ ಮಾಡಲಿಲ್ಲ. ಉಳಿದಿರೋದು ನಮ್ಮಲ್ಲೂ ಸರಿ ಇದೆ, ಅವರು ಸರಿ ಇದೆ ಅಂತ ಹೇಳಿದ್ ಮಾತ್ರ ನಾವು ಅದನ್ನ ಬಿಡುಗಡೆ ಮಾಡೋದು. ಸೊ ನಮ್ಗೆ ಅದ್ರ ಬಗ್ಗೆ ಅನುಮಾನ ಅಂತ ಈಗಲೂ ಕೂಡ ಇದೆ. ಅದ್ರ ಬಗ್ಗೆ ನಮ್ಗೆ ಸಂಶಯ. ಈಗ ಇನ್ನೂ ಅದ್ರ ಬಗ್ಗೆ ಎಲ್ಲ ಈಗ ಬೆಳ್ಳಾರಿಗೆ ಬಂದಿರುವಂತ ಸ್ಯಾಂಪಲ್ಸ್ ಕೂಡ ಟೆಸ್ಟಿಗೆ ಕಳಿಸಿದೀವಿ. ಮತ್ತು ಇದನ್ನ ಬೇರೆ ಬೇರೆ ಇಡೀ ರಾಜ್ಯದಿಂದ ಎಲ್ಲ ಕಡೆ ಹೋಗಿದೆ. ಆದ್ರಿಂದ ಈಗ ನಾವು ಇದು ಪ್ರಕರಣ ಬಂದಿದ್ದು ಗೊತ್ತಾಗಿದ ತಕ್ಷಣ ಅವತ್ತೇನೆ ನಾನು ಎಲ್ಲ ಕಡೆ ಸ್ಟಾಪ್ ಮಾಡ್ತೀನಿ. ಯಾಕೆ ಇದನ್ನ ಎಲ್ಲೂ ಉಪಯೋಗ ಮಾಡಬಾರ್ದು ಅಂತ ಆ ಕಂಪನಿ ಮೇಲೂ ಕೂಡ ಈಗ ನಾವು ಪ್ರಾಸಿಕ್ಯೂಷನ್ ಮಾಡೋದು ಕೂಡ ಮೂವ್ ಮಾಡ್ತಾ ಇದ್ದೀವಿ. ಆಮೇಲೆ ಸೆಂಟ್ರಲ್ ಡ್ರಗ್ ಕಂಟ್ರೋಲ್ ಅವರು ಕೂಡ ಬರೆದಿದ್ದೀವಿ, ಈ ಥರ ನಾವು ಫೇಲ್ ಮಾಡೋದು, ನೀವು ಅಪ್ರೂವ್ ಮಾಡೋದು, ನಾಳೆ ಕೋರ್ಟ್ ಹೋದ್ರೆ ಯಾವುದು ನಿಲ್ತದೆ, ಏನು ಮಾಡ್ಬೇಕು ನಮ್ಮ ಮುಂದಕ್ಕೆ ಅಂತ ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನ ನೀವು ಕೂಡ ನಮ್ಗೆ ಗೈಡ್ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಡ್ರಗ್ ಕಂಟ್ರೋಲ್ ಆಫ್ ಇಂಡಿಯಾಗೂ ಕೂಡ ಬರೆದಿದ್ದೀವಿ. ಸೊ ಇದೆಲ್ಲ ಒಂದು ಕಡೆ, ಅದು ಒಂದು ಕಡೆ ಇರಲಿ. ಆದರೆ ಏನೇ ಇರಲಿ, ಇಲ್ಲ ಆಗಿರುವಂಥದ್ದು ಖಂಡಿತವಾಗಿಯೂ ಇದು ನಾವು ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ನಮ್ಮ ಡ್ರಗ್ ಕಂಟ್ರೋಲ್ ಅನ್ನು ಕೂಡ ಸಸ್ಪೆಂಡ್ ಮಾಡೋದು ಮತ್ತು ನಮ್ಮ MD ಅವ್ರಿಗೂ ಕೂಡ ಶೋ ಕಾಸ್ ನೋಟಿಸ್ ಇಶ್ಯೂ ಮಾಡಿದ್ವಿ, ನಮ್ಮ ಮೆಡಿಕಲ್ ಸಪ್ಲೈಸ್ ಕಾರ್ಪೊರೇಷನ್. ಆಮೇಲೆ ನಮ್ಮ ಒಬ್ಬರು ಅಧಿಕಾರಿನೂ ಕೂಡ ನೇಮಿಸಿದ್ದೇವೆ. ಅವರು ಈಗ ಇದನ್ನ ಪೂರ್ತಿಯಾಗಿ ತನಿಖೆ ಮಾಡಿ ಯಾವುದನ್ನು ಕೂಡ ಮುಚ್ಚು ಹಾಕುವಂತ ಪ್ರಶ್ನೆ ಬರದೇ ಇಲ್ಲ. ಇದರಲ್ಲಿ ನಾನೀಗಾಗಲೇ ಹೇಳಿದ್ದೀನಿ, ಈ ವರ್ಷ ಸುಮಾರು ಏಪ್ರಿಲ್ ತಿಂಗಳಿಂದ 327 ಮೆಟರ್ನಲ್ ಡೆತ್ಸ್ ಆಗಿದೆ ಕರ್ನಾಟಕದಲ್ಲಿ. ಸೊ ಪ್ರತಿಯೊಂದು ಮೆಟರ್ನಲ್ ಡೆತ್ ಅನ್ನು ಕೂಡ ಆಡಿಟ್ ಮಾಡಿಸಿ ಅಂತ ಹೇಳಿದ್ವಿ. ಏನಾಗಿದೆ, ಹೇಗೆ ತೀರ್ಕೊಂಡ್ರವರು, ಸಹಜವಾದಂತಹ ರೀತಿಯಲ್ಲಿ ತೀರ್ಕೊಂಡ್ರ, ವೈದ್ಯಕೀಯ ಕಾರಣಗಳನ್ನ ತೀರ್ಕೊಂಡ್ರ,
ಬೇರೆ ಏನಾಗಿದೆ ಅಂದ್ರೆ ಪೂರ್ತಿ 327 ಕೂಡ ನೀವು ಒಂದು ನನಗೆ ರಿಪೋರ್ಟ್ ಬೇಕು ಅಂತ ಕೂಡ ಹೇಳಿದ್ದೀನಿ. ಮತ್ತು ಬೇರೆ ಬೇರೆ ಕಡೆ ಮಾಹಿತಿಯನ್ನು ಕೂಡ ಸಂಗ್ರಹಣೆ ಮಾಡಿ ಅಂತ ಹೇಳಿದ್ದೀನಿ. ಈಗ ಇಲ್ಲಿ ಬಳ್ಳಾರಿದು ಕೂಡ ಇನ್ನೊಂದು ಉನ್ನತ ಮಟ್ಟದ ಒಂದು ತನಿಖೆಯನ್ನು ಕೂಡ ಮಾಡಿಸ್ಬೇಕು ಅಂತ ಇದ್ದೀವಿ. ಅಂದ್ರೆ ವೈದ್ಯರ ಒಂದು ತಂಡವನ್ನು ಕಳಿಸಿ ಇದರಲ್ಲಿ ಕರೆಕ್ಟ್ ಆಗಿ, ಯಾಕಂದ್ರೆ ಇದು ನಮ್ಮ ರಾಜೀವ್ ಯೂನಿವರ್ಸಿಟಿಯಿಂದ ಬಂದು ಹೋಗಿದ್ದಾರೆ, ಇನ್ನು ಅದಕ್ಕಿಂತ ಅಧಿಕೃತವಾದಂಥ ಅದಕ್ಕಿಂತ ಸ್ವಲ್ಪ ಉನ್ನತ ಮಟ್ಟದ ಒಂದು ಕಳಿಸ್ಕೊಟ್ಟು, ಯಾಕಂದ್ರೆ ನಮಗೆ ಒಂದು ಸತ್ಯಾಂಶ ಗೊತ್ತಾಗ್ತದೆ, ಹೇಗಾಯ್ತು ಏನಾಯ್ತು, ಮತ್ತೆ ಇದು ಮತ್ತೊಮ್ಮೆ ಆಗ್ಬಾರ್ದು. ಯಾವುದೇ ಒಂದು ಸಾವು ಅದು ತಡೆ ಹಿಡಿಯಬಹುದಾದಂಥ ಸಾವಾಗಿದ್ರೆ ಅದು ಅವಕಾಶ ಕೊಟ್ಟಿರುವಂಥದ್ದು ನಮಗೊಂಥರ ಬಹಳ ನೋವಿನ ಸಂಗತಿ. ಅದು ಯಾರು ಕೂಡ ಅದಕ್ಕೋಸ್ಕರನೇ ಖಂಡಿತವಾಗಿಯೂ ನಮ್ಮ ಮುಖ್ಯಮಂತ್ರಿಯವರು ಕೂಡ ಸಭೆ ಮಾಡಿದ್ದಾರೆ, ನಾನು ಸಭೆ ಮಾಡಿದೆ, ಎಲ್ಲ ಅಧಿಕಾರಿ ಕೂಡ ಕರ್ಸ್ಕೊಂಡಿದ್ದೀವಿ, ಎಲ್ಲ ಥರ ಯೋಚನೆ ಮಾಡ್ತಾ ಇದ್ದೀವಿ. ಹೇಗೆ, ಯಾಕಂತ ಹೇಳಿದ್ರೆ ಇದು ನಮ್ಮ ದೇಶದಲ್ಲಿ ಇದಕ್ಕೆ ಸಹನೆ ಇರಬಾರ್ದು. ನಾವೇನು ಇಂಥ ಸಂದರ್ಭ ಆದಾಗ ನಾವು ಪ್ರೊಟೆಸ್ಟ್ ಮಾಡ್ಬಿಡ್ತೀವಿ, ಹೇಳ್ಬಿಡ್ತೀವಿ, ಮತ್ತೆ ಅದನ್ನು ಬರೆದ್ಬಿಡ್ತೀವಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ನಮ್ಮ ಪ್ರೊಟೆಸ್ಟ್ ಕೂಡ ವಿರೋಧ ಪಕ್ಷವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು ಸರಿನೇ, ನಾನೇ ತಪ್ಪಂತ ಹೇಳೋದೇ ಅಲ್ಲ, ಯಾಕಂದ್ರೆ ಮಾಡಬೇಕು. ಇಂಥ ವಿಚಾರಗಳು ಬಂದಾಗ ಇದು ಜನರ ಬದುಕಿನ ವಿಚಾರ, ಜನರ ಒಂದು ಜೀವದ ವಿಚಾರ. ಅದರಿಂದ ಇದ್ರ ಬಗ್ಗೆ ನಾವು ಖಂಡಿತವಾಗಿಯೂ ಯಾರು ಕೂಡ, ನಾನೊಬ್ಬ ಆರೋಗ್ಯ ಸಚಿವನಾಗಿ ಇದು ನಮ್ಮ ಸಂಬಂಧಿಕರಲ್ಲಿ ಯಾರಾದ್ರೂ ಆಗಿದ್ರೆ ನನ್ನ ಪರಿಸ್ಥಿತಿ ಏನಿರ್ತಾ ಇತ್ತು ಅಲ್ವಾ, ಅದೇ ತರ ನಾವು ಇದಕ್ಕೆ ಒಂದು ಭಾವನಾತ್ಮಕವಾದ ವಿಚಾರ ಕೂಡ ಇದೆ, ಮಾನವೀಯತೆ ವಿಚಾರ ಕೂಡ ಇದೆ, ಮತ್ತು ಕರ್ತವ್ಯದ ವಿಚಾರ ಕೂಡ ಇದೆ. ಆದ್ರಿಂದ ನಾವು ಇದನ್ನ ಖಂಡಿತವಾಗಿಯೂ ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದೇವೆ, ಮತ್ತು ಅಧಿವೇಶನದಲ್ಲೂ ಕೂಡ ಖಂಡಿತ ಚರ್ಚೆ ಆಗೇ ಆಗ್ತದೆ. ಅಲ್ಲೂ ಅನೇಕ ವಿಷಯಗಳನ್ನ ನಮ್ಮ ಮಾಹಿತಿಗಳು, ರಿಪೋರ್ಟ್ಗಳು, ವರದಿಗಳು ಎಲ್ಲವನ್ನು ಕೂಡ ಬಹಿರಂಗ ಮಾಡ್ತೀವಿ. ಮತ್ತು ಏನು ಆಗ್ತಾ ಇದೆ, ಎಲ್ಲಿ ಫೇಲ್ಯೂರ್ ಆಗಿರ್ಬೋದು, ಮತ್ತು ಮುಂದೆ ಇದನ್ನು ಹೇಗೆ ತಡೆಗಟ್ಟಿಸ್ಬೋದು, ಮತ್ತು ಏನು ಮಾಡಬೇಕು ಅಂತ ಖಂಡಿತವಾಗಿಯೂ ನಾವು ಕೂಡ ಇದ್ರ ಬಗ್ಗೆ ಅಷ್ಟೇ ಗಂಭೀರವಾಗಿ ತಗೊಂಡಿದ್ದೀವಿ. ಆದ್ರಿಂದ ನೀವು ದಯವಿಟ್ಟು ಈ ಒಂದು ಪ್ರೊಟೆಸ್ಟ್ ಅನ್ನ ಇಲ್ಲಿಗೆ ನೀವು ಬೆಳಗ್ಗೆಯಿಂದ ಮಾಡಿದ್ದೀರಾ, ಅದು ಜನರ ಒಂದು ಗಮನ ಸೆಳೆದಿದ್ದೀರಾ, ಯಶಸ್ವಿಯಾಗಿ ಸೆಳೆದಿದ್ದೀರಾ. ಅದಕ್ಕೆ ನೀವು ಈಗ ಕೈ ಬಿಡಿ, ನೀವು ಅಧಿವೇಶನದ ಕೂಡ ಚರ್ಚೆ ಆಗ್ತದೆ, ಮುಂದೆ ಏನು ಕ್ರಮಗಳು ತಗೊಳ್ಬೇಕು, ಮತ್ತು ಕಾಂಪನ್ಸೇಷನ್ ಬಗ್ಗೆ ತಾವು ಹೇಳಿದ್ದೀರಾ. ನಾನು ಮುಖ್ಯಮಂತ್ರಿ ಜೊತೆ ಮಾತನಾಡ್ತೀನಿ, ಇವತ್ತೆಲ್ಲ ಮುಗಿಸ್ಕೊಂಡು ನಾನು ನಾಳೆ ಮಾತಾಡೋಣ ಅಂತ ಇದ್ದೀನಿ. ನೋಡಿಕೊಂಡು ಖಂಡಿತ ಅದು ಒಂದು ಕಡೆ, ಈಗ ಒಂದು ಎಷ್ಟೇ ನಾವು ಕೊಟ್ಟರು ಕೂಡ ಅದು ಕಮ್ಮಿನೇ, ಅದೊಂದು ಕಡೆ. ಆದರೆ ಅದನ್ನು ಖಂಡಿತವಾಗಿ ನಾನು ಪುನರ್ ಪರಿಶೀಲನೆ ಮಾಡೋದಕ್ಕೆ ಕೇಳ್ತೀನಿ. ಮತ್ತೆ ಯಾವ ರೀತಿಯಾಗಿ ಮುಂದೆ ಏನು ಕ್ರಮಗಳು ತಗೊಳ್ಬೇಕು, ವಿಧಾನಸಭೆಯಲ್ಲೂ ಕೂಡ ಒಂದು ಚರ್ಚೆ ಮಾಡಿ ಅದ್ರ ಬಗ್ಗೆ ನಾವು ಒಂದು ಅನೇಕ ವಿಷಯ ಅಲ್ಲೂ ಕೂಡ ಪ್ರಸ್ತಾಪ ಮಾಡ್ತೀವಿ. ಇಷ್ಟು ಹೇಳಿ ತಾವು ಇನ್ನು ನಾನು ಎಲ್ಲ ಕಡೆ ಹೋಗಬೇಕಾಗಿದೆ, ಅದಕ್ಕೆ ತಾವು ಇದನ್ನು ಕೈ ಬಿಡಬೇಕು. ಈಗ ವಿಶ್ವ ಮಾಡಿದ್ರೆ ಈ ದಿವಸ ಮಾಡಿದ್ದೀರಾ, ಅದನ್ನು ಕೂಡ ಉಪವಾಸ ಮಾಡಿದ್ದೀರಾ, ಅದಕ್ಕೆ ಅದನ್ನ ಒಂದು ಏನಾದರೂ ಒಂದು ನೀರು ಅಥವಾ ಏನಾದರೂ ಒಂದು ಕೊಟ್ಟರೆ ಒಳ್ಳೇದು ಅಂತ ನನ್ನ ಭಾವನೆ. ಅದು ನೀವೇ ಮಾಡ್ಕೊಳ್ಳಿ, ಆಮೇಲೆ ಮಾಡ್ಕೊಳ್ಳಿ, ನೀವೇ ಮಾಡ್ಕೊಬೋದು, ಆಯ್ತಾ? ಹೇಗಿದ್ದಾರೆ ಮೈಪಾಲ್ ಅವರೇ? ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.